ಇವತ್ತಿನ ನನ್ನ ಮಾತುಗಳು ಸ್ವಲ್ಪ ಖಾರ ಅನಿಸಬಹುದು ಅಥವಾ ಸರ್ಕಾರದ ವಿರುದ್ಧವಾಗಿ ನೇರವಾಗಿದೆ ಅಂತ ಕೂಡ ಅನ್ನಿಸಬಹುದು. ಆದ್ರೆ ಮಾತನಾಡಲೇಬೇಕಾದ ಪ್ರಸಂಗ. ಸಮಾವೇಶಗಳಾಯ್ತು, ಬಣ ಬಡಿದಾಟ ಆಯ್ತು. ಎಲ್ಲ ಗದ್ದಲದ ನಡುವೆ 5 ಮಂದಿ, ಒಬ್ಬರಲ್ಲ ಇಬ್ಬರಲ್ಲ 5 ಮಂದಿ ಬಾಣಂತಿಯರ ಸಾವು ಸಂಭವಿಸಿದೆ ಬಳ್ಳಾರಿಯಲ್ಲಿ. ರಿಪಬ್ಲಿಕ್ ಕನ್ನಡ ಬಳ್ಳಾರಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ 2 ಸಾವಾದ ದಿನದಿಂದಲೇ ನಿರಂತರವಾಗಿ ವರದಿ ಪ್ರಸಾರ ಮಾಡ್ತಾ ಇದೆ. ಸರ್ಕಾರದ ಜವಾಬ್ದಾರಿಯುತ ಸಚಿವರನ್ನ ಪ್ರಶ್ನೆ ಮಾಡುವ ಕೆಲಸವನ್ನ ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ನಡುವೆ ಕೂಡ ಬಣ ಬಡಿದಾಟ, ಸಮಾವೇಶದ ಸಂಭ್ರಮದ ನಡುವೆ ಮೈ ಮರೆತಿದೆ ಸರ್ಕಾರ. ನಿನ್ನೆ ಮತ್ತೊಂದು ಸಾವು, ಮತ್ತೊಬ್ಬ ಬಾಣಂತಿಯ ಸಾವು. ಇವತ್ತು ಮತ್ತೆ ಪ್ರಶ್ನೆ ಮಾಡಿರೋ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ತೀವಿ ಅನ್ನೋ ಅರ್ಥದ ಮಾತುಗಳನ್ನಾಡಿದ್ದಾರೆ. ಆದ್ರೆ ಕೇವಲ ಸಿದ್ಧ ಉತ್ತರಗಳಿಂದ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ. ಆಗಿದೆ ಸರಿಪಡಿಸ್ತೀವಿ ಅಲ್ಲ, ತಪ್ಪಾಗ್ಲಿಕ್ಕೆ ಬಿಟ್ಟಿದ್ಯಾಕೆ? ನಮ್ಮ ಪ್ರಶ್ನೆ, 5 ಮಂದಿ ಬಾಣಂತಿಯರ ಸಾವಾಗ್ಲಿಕ್ಕೆ ಬಿಟ್ಟಿದ್ಯಾಕೆ? ಇದಲ್ವಾ ಸರ್ಕಾರದ ಬೇಜವಾಬ್ದಾರಿ ನಡೆ? ಇದಲ್ವಾ ಸರ್ಕಾರದ ನಿರ್ಲಕ್ಷ್ಯ? ಇದಲ್ವಾ ಸರ್ಕಾರದ ಕರ್ತವ್ಯ ಲೋಪ? ಇದಲ್ವಾ ಸಚಿವರ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಕೇಳಲೇಬೇಕಾದ ಸಂದರ್ಭ. ಬಳ್ಳಾರಿಯ ಬಾಣಂತಿಯರ ಸರಣಿ ಸಾವಿನ ಬಗ್ಗೆ, ಅದರ ವಿರುದ್ಧವಾಗಿ ಈ ರೀತಿಯಾಗಿ ಕೃತ್ಯಗಳಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಸಮರ ಸಾರ್ತಾ ಇದೆ ರಿಪಬ್ಲಿಕ್ ಕನ್ನಡ. ಹೀಗಾಗಿ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲೂ ಕೂಡ ನಾವು ಸರ್ಕಾರವನ್ನ ನೇರವಾಗಿ ಪ್ರಶ್ನೆ ಮಾಡ್ತಿದ್ದೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ನೇರವಾಗಿ ಪ್ರಶ್ನೆ ಮಾಡ್ತಿದ್ದೀವಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಪ್ರಶ್ನೆ ಮಾಡ್ತಿದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಮೀರ್ ಅಹಮದ್ ಖಾನ್, ಕಮಾಲ್ ಮಾಡೋ ಸಚಿವರು ಜಮೀರ್ ಅಹಮದ್ ಖಾನ್ ಅವರನ್ನ ನೇರವಾಗಿ ಪ್ರಶ್ನೆ ಮಾಡ್ತಿದ್ದೀವಿ. ನಿಮ್ಮ ಕರ್ತವ್ಯ ಲೋಪಕ್ಕೆ ಇನ್ನೆಷ್ಟು ಬಲಿ ಬೇಕು? ನಿಮ್ಮ ನಿರ್ಲಕ್ಷ್ಯತನಕ್ಕೆ ಇನ್ನೆಷ್ಟು ಸಾವು ಸಂಭವಿಸಬೇಕು ಅಂತೇಳಿ ಚರ್ಚೆ ಪ್ರಾರಂಭ ಮಾಡೋಣ ಬ್ರೇಕಿಂಗ್ ಅಪ್ಡೇಟ್ ನ ಮೂಲಕ. ಬಾಣಂತಿಯರ ಸಾವು ಕಾಣಿಸ್ತಾ ಇಲ್ವಾ ಸರ್ಕಾರದ ಕಣ್ಣಿಗೆ? ಮಾಧ್ಯಮಗಳು, ಅದರಲ್ಲೂ ರಿಪಬ್ಲಿಕ್ ಕನ್ನಡ ಮೈಕ್ ಹಿಡಿದು ಪ್ರಶ್ನೆ ಕೇಳೋವರೆಗೂ ತಿಳಿದೇ ಇಲ್ವಾ ಅಲ್ಲಿನ ಪರಿಸ್ಥಿತಿಯ ತೀವ್ರತೆ? ಸಿದ್ಧ ಉತ್ತರವನ್ನ ಕೊಡೋದು ಬಿಟ್ರೆ ಕ್ರಮ ಅಂತ ಹೇಳಿ ಕೈಗೊಳ್ಳೋ ಪ್ರಯತ್ನ ಏನಾಗ್ತಾ ಇದೆ? ರಿಪೋರ್ಟ್ ಬರುತ್ತೆ, ಕ್ರಮ ಕೈಗೊಳ್ತೀವಿ. ಪ್ರತಿ ಪ್ರಕರಣದಲ್ಲೂ ಕೇಳಿ ಸಾಕಾಗಿ ಹೋಗಿದೆ. ಹೋಗ್ತಾ ಇರೋದು ಪ್ರಾಣ, ಬಾಣಂತಿಯರ ಪ್ರಾಣ. ಹಾಗೆ ಆ ಹೆಣ್ಣು ಮಕ್ಕಳನ್ನ ಅವಲಂಬಿಸಿದ್ದ ಪುಟ್ಟ ಮಕ್ಕಳ ಭವಿಷ್ಯ, ಆ ಕುಟುಂಬದ ಆಶಾಕಿರಣ, ಇಷ್ಟೆಲ್ಲ ಹೋಗ್ತಿದ್ರು ಕೂಡ ನಿಮ್ಮ ಸಿದ್ಧ ಉತ್ತರಗಳು ಸಾಕಾಗೋದಿಲ್ಲ ಅನ್ನೋ ನೇರ ಸವಾಲನ್ನ ಇವತ್ತು ರಿಪಬ್ಲಿಕ್ ಕನ್ನಡ ಮುಂದೆ ಇಡ್ತಾ ಇದೆ. ಭಾಷಣ ಮಾಡುವಾಗ, ಸಮಾವೇಶಗಳನ್ನ ಉದ್ದೇಶಿಸಿ ಮಾತನಾಡುವಾಗ ಇರುವ ಆವೇಶ, ರೋಷ, ಛಲ, ಆ ಹೆಣ್ಣು ಮಕ್ಕಳ ಪ್ರಾಣ ಉಳಿಸೋದಕ್ಕೆ ಯಾಕಿಲ್ಲ ಅಂತ ಹೇಳಿ ಮಾಧ್ಯಮಗಳು, ಅದರಲ್ಲೂ ನಾನು ಇನ್ ಪರ್ಟಿಕ್ಯುಲರ್ ಆಗಿ ಪದೇ ಹೇಳ್ತಿದ್ದೀನಿ, ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡೋದಕ್ಕೆ ಮುಂಚೆ ಹೆಂಗಿತ್ತು, ಅದಾದ ನಂತರದಲ್ಲಿ ರಿಪಬ್ಲಿಕ್ ಕನ್ನಡದ ವರದಿಯ ತೀವ್ರತೆಯ ನಂತರದಲ್ಲಿ ಹೇಗೆ ಬದಲಾಯಿತು ವರಸೆ, ಮುಖ್ಯಮಂತ್ರಿಗಳು, ಆರೋಗ್ಯ ಸಚಿವರ ಬಿಫೋರ್ ಆಫ್ಟರ್ ಪ್ರತಿಕ್ರಿಯೆಗಳನ್ನ ಕೇಳಿಸ್ಕೊಳ್ಳಿ. ಚರ್ಚೆ ಪ್ರಾರಂಭ ಮಾಡೋಣ. ಸರ್, ಒಂದು ಸರ್ಕಾರ ಎಲ್ಲ ಕ್ರಮಕ್ಕೆ ಹೊಂದಿದೆ. ಅಲ್ಲ, ಅವರು ಒಂದು ಮೆಸೇಜ್ ಕೊಡೋದು, ಈಗ 6 ಜನ ಬಾಣಂತಿ ಸಾವನ್ನಪ್ಪಿದ್ದಾರೆ. ಸರ್, ಒಂದು ಸರ್ಕಾರ ಎಲ್ಲ ಕ್ರಮಕ್ಕೆ ಹೊಂದಿದೆ. ಅಲ್ಲ, ಅವರು ಒಂದು ಮೆಸೇಜ್ ಕೊಡೋದು, ಈಗ 6 ಜನ ಬಾಣಂತಿ ಸಾವನ್ನಪ್ಪಿದ್ದಾರೆ. ಬಳ್ಳಾರಿಯಲ್ಲಿ ಇನ್ನೊಂದು ಬಾಣಂತಿ ಸಾವಾಗಿದೆ, ಸಭೆ ನೋಡೋದು ಯಾಕೆ ಸತ್ತಿರೋದು ಅಂತಕ್ಕಂಥದ್ದು ನೋಡ್ಬೇಕಲ್ಲ. ಬಾಣಂತಿಯವರು ಅನೇಕ ಕಡೆಗಳಲ್ಲಿ ಸಾಯ್ತಾರೆ. ಇದು 5ನೇ ಸಾವು ಗೊತ್ತಯ್ಯ ನನಗೆ. ಮೀಟಿಂಗ್ ಮಾಡಿದ್ದೀನಿ, ಸಸ್ಪೆಂಡ್ ಮಾಡಿದ್ರಿ, ಡ್ರಗ್ಸ್ ಕಂಟ್ರೋಲರ್ನ ಸಸ್ಪೆಂಡ್ ಮಾಡಿದ್ದೀವಿ, ಇನ್ನೊಬ್ರಿಗೆ ನೋಟಿಸು ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಇದನ್ನು ಕೂಡ ವಿಚಾರ ಮಾಡ್ತೀನಿ ನಾನು. ಸರ್, ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ಯಾರು ಕೂಡ ಭೇಟಿ ಕೊಟ್ಟಿಲ್ಲ ನೋಡಿ. ಅಲ್ಲಿ ಹೋಗಿ ಅಲ್ಲಿ ಭೇಟಿಗಿಂತ ಏನೇನು ಮಾಡ್ಬೇಕು ಅದೆಲ್ಲವನ್ನು ನಾವು ಮಾಡಿಸ್ತಾ ಇದೀವಿ. ಯಾಕಂದ್ರೆ ಡಾಕ್ಟರ್ಗಳು ಕಳಿಸಿದ್ದು, ಚೆಕ್ ಮಾಡಿಸ್ದು, ಮತ್ತೆ ಬೇರೆ ಏನೇನು ಆಗಿದೆ ನಮ್ಮ MDನೂ ಕೂಡ ಕಳಿಸಿದ್ದು, ಇಲ್ಲೆಲ್ಲ ಬೇರೆ ನಾವು ಇದೇ ವಿಚಾರದಲ್ಲಿ ನಾವು ವರ್ಕ್ ಮಾಡ್ತಾ ಇರುವಂತದ್ದು. ಓಕೆ, ಮೆಸೇಜ್ ಹೋಗುತ್ತಲ್ಲ, ಆಸ್ಪತ್ರೆ ಭೇಟಿ ಕೊಟ್ರೆ ಹೋಗ್ತೀನಿ. ಬಳ್ಳಾರಿಯಲ್ಲಿ 9 ಜನರಿಗೆ ಏನು ಅವ್ರಿಗೆ ಸಮಸ್ಯೆ ಆಗಿತ್ತು, ಅದರಲ್ಲಿ 4 ಜನ ತೀರೋಗಿದ್ರು. ಇನ್ನು ಉಳಿದಿರೋರು ಕೆಲವರೆಲ್ಲ ಡಿಸ್ಚಾರ್ಜ್ ಆಗಿದ್ರು. ಇನ್ನು ಅದರಲ್ಲಿ ಒಬ್ಬರು ಟ್ರೀಟ್ಮೆಂಟ್ ಇನ್ನು ತಗೊಳ್ತಾ ಇದ್ರು. ಅವರು ಪಾಪ ಅವರು ಕೂಡ ತೀರ್ಕೊಂಡಿರುವಂಥದ್ದು ಇದು ಒಂದು
ಕೂಡ ಮಾಹಿತಿ ಬಂದಿದೆ. ನಿನ್ನೆ ರಾತ್ರಿ ನಿನ್ನೆ ಘಟನೆ ಆಗಿರುವಂಥದ್ದು. ಅದು ಅಂದರೆ ಒಂದೇ ಆ ಬ್ಯಾಚಲ್ಲಿ ಏನು ಇದ್ದಾರೆ ಅದೇ ಒಂದು ಕಾಲಾವಧಿಯಲ್ಲಿ ಯಾರ್ಯಾರಿಗೆ ಸಮಸ್ಯೆ ಆಯಿತು ಅದರಲ್ಲಿ ಈಗ 5ನೇ ಸಾವಾಗಿರುವಂಥದ್ದು. ಇದು ಅತ್ಯಂತ ನೋವಿನ ವಿಚಾರ. ಮತ್ತು ಈಗಾಗಲೇ ನಾವು ಏನು ತನಿಖೆಯನ್ನು ನಿನ್ನೆ ಜನಕಲ್ಯಾಣ ಸಮಾವೇಶದ ಬಗ್ಗೆ ಯಾವುದೇ ರೀತಿಯ ಆಕ್ಷೇಪಣೆ ನಮಗಿಲ್ಲ. ಜನಕಲ್ಯಾಣ ಸಮಾವೇಶ ಮಾಡೋಕ್ ಮುಂಚೆ ಜನರ ಕಲ್ಯಾಣ ಅಲ್ಲ, ಪ್ರಾಣ ಉಳಿತಿದೆಯಾ ಇಲ್ವಾ ಗಮನಿಸ್ಬೇಕಲ್ವಾ? ಸರ್ಕಾರ ಎಲ್ಲೋ ಒಂದ್ ಕಡೆ ಈ ಜನಕಲ್ಯಾಣ ಹಾಗೆ ತಮ್ಮ ಪಕ್ಷದ ಒಳಗಿರುವ ಕುರ್ಚಿ ಕದನದ ನಡುವೆ, ಅಧಿಕಾರ ಹಂಚಿಕೆಯ ಹಪಾಹಪಿಯ ನಡುವೆ ಬಡವರ ಪ್ರಾಣ, ಬಡವರ ಮಾನ, ಬಡವರ ಬದುಕು ಇದ್ರ ಬಗ್ಗೆ ಕಾಳಜಿ ಮಾಡೋದನ್ನ ಮರ್ತು ಬಿಟ್ಟಿದ್ಯಾ ಅನ್ನೋ ಅನುಮಾನ ನಮಗೆ. ಕೇವಲ ಅನುಮಾನ ನಮಗಿದ್ರೆ ಸಾಲೋದಿಲ್ಲ, ಜನರ ಅಭಿಪ್ರಾಯ ತಿಳ್ಕೊಳ್ಬೇಕಲ್ಲ. ಹಾಗಾಗಿ ಇವತ್ತಿನ ಮಹಾಭಾರತ ಪ್ರಶ್ನೆ ಸಮಾವೇಶ ಹಾಗೆ ಅಧಿಕಾರದ ನಡುವೆ ಬಡವರನ್ನ ಮರ್ತಿದ್ಯಾ ಸರ್ಕಾರ ಅಂತ ಹೇಳಿ. ಯಾರೆಲ್ಲ ವೋಟ್ ಮಾಡಿಲ್ಲ, ನಿಮ್ಮ ಸ್ಕ್ರೀನ್ ನ ಮೇಲೆ QR ಕೋಡ್ ಕಾಣಿಸ್ತಾ ಇದೆ, ಅದನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಉತ್ತರವನ್ನ ತಿಳಿಸಬಹುದು. ಇವತ್ತಿನ ನನ್ನ ಮಾತುಗಳು ಸ್ವಲ್ಪ ಖಾರ ಅನಿಸಬಹುದು ಅಥವಾ ಸರ್ಕಾರದ ವಿರುದ್ಧವಾಗಿ ನೇರವಾಗಿದೆ ಅಂತ ಕೂಡ ಅನ್ನಿಸಬಹುದು. ಆದ್ರೆ ಮಾತನಾಡಲೇಬೇಕಾದ ಪ್ರಸಂಗ, ಸಮಾವೇಶಗಳಾಯ್ತು, ಬಣ ಬಡಿದಾಟ ಆಯ್ತು, ಎಲ್ಲ ಗದ್ದಲದ ನಡುವೆ 5 ಮಂದಿ, ಒಬ್ಬರಲ್ಲ ಇಬ್ಬರಲ್ಲ 5 ಮಂದಿ ಬಾಣಂತಿಯರ ಸಾವು ಸಂಭವಿಸಿದೆ ಬಳ್ಳಾರಿಯಲ್ಲಿ. ರಿಪಬ್ಲಿಕ್ ಕನ್ನಡ ಬಳ್ಳಾರಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ 2 ಸಾವಾದ ದಿನದಿಂದಲೇ ನಿರಂತರವಾಗಿ ವರದಿ ಪ್ರಸಾರ ಮಾಡ್ತಾ ಇದೆ. ಸರ್ಕಾರದ ಜವಾಬ್ದಾರಿಯುತ ಸಚಿವರನ್ನ ಪ್ರಶ್ನೆ ಮಾಡುವ ಕೆಲಸವನ್ನ ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ನಡುವೆ ಕೂಡ ಬಣ ಬಡಿದಾಟ, ಸಮಾವೇಶದ ಸಂಭ್ರಮದ ನಡುವೆ ಮೈ ಮರೆತಿದೆ ಸರ್ಕಾರ. ನಿನ್ನೆ ಮತ್ತೊಂದು ಸಾವು, ಮತ್ತೊಬ್ಬ ಬಾಣಂತಿಯ ಸಾವು. ಇವತ್ತು ಮತ್ತೆ ಪ್ರಶ್ನೆ ಮಾಡಿರೋ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ತೀವಿ ಅನ್ನೋ ಅರ್ಥದ ಮಾತುಗಳನ್ನಾಡಿದ್ದಾರೆ. ಆದ್ರೆ ಕೇವಲ ಸಿದ್ಧ ಉತ್ತರಗಳಿಂದ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ. ಆಗಿದೆ ಸರಿಪಡಿಸ್ತೀವಿ ಅಲ್ಲ, ತಪ್ಪಾಗ್ಲಿಕ್ಕೆ ಬಿಟ್ಟಿದ್ಯಾಕೆ? ನಮ್ಮ ಪ್ರಶ್ನೆ, 5 ಮಂದಿ ಬಾಣಂತಿಯರ ಸಾವಾಗ್ಲಿಕ್ಕೆ ಬಿಟ್ಟಿದ್ಯಾಕೆ? ಇದಲ್ವಾ ಸರ್ಕಾರದ ಬೇಜವಾಬ್ದಾರಿ ನಡೆ? ಇದಲ್ವಾ ಸರ್ಕಾರದ ನಿರ್ಲಕ್ಷ್ಯ? ಇದಲ್ವಾ ಸರ್ಕಾರದ ಕರ್ತವ್ಯ ಲೋಪ? ಇದಲ್ವಾ ಸಚಿವರ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಕೇಳಲೇಬೇಕಾದ ಸಂದರ್ಭ? ಬಳ್ಳಾರಿಯ ಬಾಣಂತಿಯರ ಸರಣಿ ಸಾವಿನ ಬಗ್ಗೆ, ಅದರ ವಿರುದ್ಧವಾಗಿ ಈ ರೀತಿಯಾಗಿ ಕೃತ್ಯಗಳಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಸಮರ ಸಾರ್ತಾ ಇದೆ ರಿಪಬ್ಲಿಕ್ ಕನ್ನಡ. ಹೀಗಾಗಿ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲೂ ಕೂಡ ನಾವು ಸರ್ಕಾರವನ್ನ ನೇರವಾಗಿ ಪ್ರಶ್ನೆ ಮಾಡ್ತಿದ್ದೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ನೇರವಾಗಿ ಪ್ರಶ್ನೆ ಮಾಡ್ತಿದ್ದೀವಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಪ್ರಶ್ನೆ ಮಾಡ್ತಿದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಮೀರ್ ಅಹಮದ್ ಖಾನ್, ಕಮಾಲ್ ಮಾಡೋ ಸಚಿವರು ಜಮೀರ್ ಅಹಮದ್ ಖಾನ್ ಅವರನ್ನ ನೇರವಾಗಿ ಪ್ರಶ್ನೆ ಮಾಡ್ತಿದ್ದೀವಿ. ನಿಮ್ಮ ಕರ್ತವ್ಯ ಲೋಪಕ್ಕೆ ಇನ್ನೆಷ್ಟು ಬಲಿ ಬೇಕು? ನಿಮ್ಮ ನಿರ್ಲಕ್ಷ್ಯತನಕ್ಕೆ ಇನ್ನೆಷ್ಟು ಸಾವು ಸಂಭವಿಸಬೇಕು ಅಂತೇಳಿ ಚರ್ಚೆ ಪ್ರಾರಂಭ ಮಾಡೋಣ ಬ್ರೇಕಿಂಗ್ ಅಪ್ಡೇಟ್ ನ ಮೂಲಕ. ಬಾಣಂತಿಯರ ಸಾವು ಕಾಣಿಸ್ತಾ ಇಲ್ವಾ ಸರ್ಕಾರದ ಕಣ್ಣಿಗೆ? ಮಾಧ್ಯಮಗಳು, ಅದರಲ್ಲೂ ರಿಪಬ್ಲಿಕ್ ಕನ್ನಡ ಮೈಕ್ ಹಿಡಿದು ಪ್ರಶ್ನೆ ಕೇಳೋವರೆಗೂ ತಿಳಿದೇ ಇಲ್ವಾ ಅಲ್ಲಿನ ಪರಿಸ್ಥಿತಿಯ ತೀವ್ರತೆ? ಸಿದ್ಧ ಉತ್ತರವನ್ನ ಕೊಡೋದು ಬಿಟ್ರೆ ಕ್ರಮ ಅಂತ ಹೇಳಿ ಕೈಗೊಳ್ಳೋ ಪ್ರಯತ್ನ ಏನಾಗ್ತಾ ಇದೆ? ರಿಪೋರ್ಟ್ ಬರುತ್ತೆ, ಕ್ರಮ ಕೈಗೊಳ್ತೀವಿ. ಪ್ರತಿ ಪ್ರಕರಣದಲ್ಲೂ ಕೇಳಿ ಸಾಕಾಗಿ ಹೋಗಿದೆ. ಹೋಗ್ತಾ ಇರೋದು ಪ್ರಾಣ, ಬಾಣಂತಿಯರ ಪ್ರಾಣ, ಹಾಗೆ ಆ ಹೆಣ್ಣು ಮಕ್ಕಳನ್ನ ಅವಲಂಬಿಸಿದ ಪುಟ್ಟ ಮಕ್ಕಳ ಭವಿಷ್ಯ, ಆ ಕುಟುಂಬದ ಆಶಾಕಿರಣ. ಇಷ್ಟೆಲ್ಲ ಹೋಗ್ತಿದ್ರು ಕೂಡ ನಿಮ್ಮ ಸಿದ್ಧ ಉತ್ತರಗಳು ಸಾಕಾಗೋದಿಲ್ಲ ಅನ್ನೋ ನೇರ ಸವಾಲನ್ನ ಇವತ್ತು ರಿಪಬ್ಲಿಕ್ ಕನ್ನಡ ಮುಂದೆ ಇಡ್ತಾ ಇದೆ. ಭಾಷಣ ಮಾಡುವಾಗ, ಸಮಾವೇಶಗಳನ್ನ ಉದ್ದೇಶಿಸಿ ಮಾತನಾಡುವಾಗ ಇರುವ ಆವೇಶ, ರೋಷ, ಛಲ ಆ ಹೆಣ್ಣು ಮಕ್ಕಳ ಪ್ರಾಣ ಉಳಿಸೋದಕ್ಕೆ ಯಾಕಿಲ್ಲ ಅಂತ ಹೇಳಿ ಮಾಧ್ಯಮಗಳು, ಅದರಲ್ಲೂ ನಾನು ಇನ್ ಪರ್ಟಿಕ್ಯುಲರ್ ಆಗಿ ಪದೇ ಹೇಳ್ತಿದ್ದೀನಿ, ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡೋದಕ್ಕೆ ಮುಂಚೆ ಹೆಂಗಿತ್ತು, ಅದಾದ ನಂತರದಲ್ಲಿ ರಿಪಬ್ಲಿಕ್ ಕನ್ನಡದ ವರದಿಯ ತೀವ್ರತೆಯ ನಂತರದಲ್ಲಿ ಹೇಗೆ ಬದಲಾಯಿತು ವರಸೆ, ಮುಖ್ಯಮಂತ್ರಿಗಳು, ಆರೋಗ್ಯ ಸಚಿವರ ಬಿಫೋರ್ ಆಫ್ಟರ್ ಪ್ರತಿಕ್ರಿಯೆಗಳನ್ನ ಕೇಳಿಸ್ಕೊಳ್ಳಿ, ಚರ್ಚೆ ಪ್ರಾರಂಭ ಮಾಡೋಣ.
ಸರ್ ಒಂದು ಸರ್ಕಾರ ಎಲ್ಲ ಕ್ರಮ ತಗೊಂಡಿದೆ. ಅಲ್ಲ ಅವರು ಒಂದು ಮೆಸೇಜ್ ಕೊಡೋದು ಈಗ 6 ಜನ ಮನೆಯಲ್ಲಿ ಸಾವನ್ನಪ್ಪಿರೋದು ಸರ್ ಒಂದು ಸರ್ಕಾರ ಎಲ್ಲ ಕ್ರಮ ತಗೊಂಡಿದೆ. ಅಲ್ಲ ಅವರು ಒಂದು ಮೆಸೇಜ್ ಕೊಡೋದು ಈಗ 6 ಜನ ಮನೆಯಲ್ಲಿ ಸಾವನ್ನಪ್ಪಿರೋದು ಬಳ್ಳಾರಿಯಲ್ಲಿ ಇನ್ನೊಂದು ಬಾಣತಿ ಸಾವಾಗಿದೆ, ಸಭೆ ಮಾಡಿ ನೋಡೋಣ ಅದು ಯಾಕೆ ಸತ್ತಿದ್ರದು ಅಂತಕ್ಕಂಥದ್ದು ನೋಡ್ಬೇಕಲ್ಲ. ಬಾಣಂತಿಯವರು ಅನೇಕ ಕಡೆಗಳಲ್ಲಿ ಸಾಯ್ತಾರೆ. ಇದು 5ನೇ ಸಾವು. ಗೊತ್ತಯ್ಯ ನನಗೆ, ಮೀಟಿಂಗ್ ಮಾಡಿದ್ದೀನಿ. ಸಸ್ಪೆಂಡ್ ಮಾಡಿದ್ರಿ, ಡ್ರಗ್ಸ್ ಕಂಟ್ರೋಲರ್ನ ಸಸ್ಪೆಂಡ್ ಮಾಡಿದ್ದೀವಿ, ಇನ್ನೊಬ್ರಿಗೆ ನೋಟಿಸು ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಇದನ್ನು ಕೂಡ ವಿಚಾರ ಮಾಡ್ತೀನಿ ನಾನು. ಸರ್ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ಯಾರು ಕೂಡ ಭೇಟಿ ಕೊಟ್ಟಿಲ್ಲ. ನೋಡಿ ಅಲ್ಲಿ ಹೋಗಿ ಅಲ್ಲಿ ಭೇಟಿಗಿಂತ ಏನೇನು ಮಾಡ್ಬೇಕು ಅದೆಲ್ಲವನ್ನು ನಾವು ಮಾಡಿಸ್ತಾ ಇದೀವಿ. ಯಾಕಂದ್ರೆ ಡಾಕ್ಟರ್ಗಳು ಕಳಿಸಿದ್ದು, ಚೆಕ್ ಮಾಡಿಸ್ದು, ಮತ್ತೆ ಬೇರೆ ಏನೇನು ಆಗಿದೆ ನಮ್ಮ MDನೂ ಕೂಡ ಕಳಿಸಿದ್ದು, ಇಲ್ಲೆಲ್ಲ ಬೇರೆ ಬೇರೆ ನಾವು ಇದೇ ವಿಚಾರದಲ್ಲಿ ನಾವು ವರ್ಕ್ ಮಾಡ್ತಾ ಇರುವಂಥದ್ದು. ಓಕೆ, ಮೆಸೇಜ್ ಹೋಗುತ್ತಲ್ಲ ಆಸ್ಪತ್ರೆ ಭೇಟಿ ಕೊಟ್ಟರೆ ಹೋಗ್ತೀನಿ. ಬಳ್ಳಾರಿಯಲ್ಲಿ 9 ಜನರಿಗೆ ಏನು ಅವ್ರಿಗೆ ಸಮಸ್ಯೆ ಆಗಿತ್ತು, ಅದರಲ್ಲಿ 4 ಜನ ತೀರೋಗಿದ್ರು. ಇನ್ನು ಉಳಿದಿರೋರು ಕೆಲವರೆಲ್ಲ ಡಿಸ್ಚಾರ್ಜ್ ಆಗಿದ್ರು. ಇನ್ನು ಅದರಲ್ಲಿ ಒಬ್ಬರು ಟ್ರೀಟ್ಮೆಂಟ್ ಇನ್ನು ತಗೊಳ್ತಾ ಇದ್ರು. ಅವರು ಪಾಪ ಅವರು ಕೂಡ ತೀರ್ಕೊಂಡಿರುವಂಥದ್ದು ಇದು ಒಂದು ನಮಗೂ ಕೂಡ ಮಾಹಿತಿ ಬಂದಿದೆ. ನಿನ್ನೆ ರಾತ್ರಿ ನಿನ್ನೆ ಘಟನೆ ಆಗಿರುವಂಥದ್ದು. ಅದು ಅಂದರೆ ಒಂದೇ ಆ ಬ್ಯಾಚಲ್ಲಿ ಏನು ಇದ್ದಾರೆ, ಅದೇ ಒಂದು ಕಾಲಾವಧಿಯಲ್ಲಿ ಯಾರ್ಯಾರಿಗೆ ಸಮಸ್ಯೆ ಆಯಿತು ಅದರಲ್ಲಿ ಈಗ 5ನೇ ಸಾವಾಗಿರುವಂಥದ್ದು. ಇದು ಅತ್ಯಂತ ನೋವಿನ ವಿಚಾರ. ಮತ್ತು ಈಗಾಗಲೇ ನಾವು ಏನು ತನಿಖೆಯನ್ನ ನಿನ್ನೆ ಜನಕಲ್ಯಾಣ ಸಮಾವೇಶದ ಬಗ್ಗೆ ಯಾವುದೇ ರೀತಿಯ ಆಕ್ಷೇಪಣೆ ನಮಗಿಲ್ಲ. ಜನಕಲ್ಯಾಣ ಸಮಾವೇಶ ಮಾಡೋಕ್ ಮುಂಚೆ ಜನರ ಕಲ್ಯಾಣ ಅಲ್ಲ, ಪ್ರಾಣ ಉಳಿತಿದೆಯಾ ಇಲ್ವಾ ಗಮನಿಸ್ಬೇಕಲ್ವಾ. ಸರ್ಕಾರ ಎಲ್ಲೋ ಒಂದ್ ಕಡೆ ಈ ಜನಕಲ್ಯಾಣ ಹಾಗೆ ತಮ್ಮ ಪಕ್ಷದ ಒಳಗಿರುವ ಕುರ್ಚಿ ಕದನದ ನಡುವೆ, ಅಧಿಕಾರ ಹಂಚಿಕೆಯ ಹಪಾಹಪಿಯ ನಡುವೆ ಬಡವರ ಪ್ರಾಣ, ಬಡವರ ಮಾನ, ಬಡವರ ಬದುಕು, ಇದ್ರ ಬಗ್ಗೆ ಕಾಳಜಿ ಮಾಡೋದನ್ನ ಮರ್ತು ಬಿಟ್ಟಿದ್ಯಾ ಅನ್ನೋ ಅನುಮಾನ ನಮಗೆ. ಕೇವಲ ಅನುಮಾನ ನಮಗಿದ್ರೆ ಸಾಲೋದಿಲ್ಲ, ಜನರ ಅಭಿಪ್ರಾಯ ತಿಳ್ಕೊಳ್ಬೇಕಲ್ಲ. ಹಾಗಾಗಿ ಇವತ್ತಿನ ಮಹಾಭಾರತ ಪ್ರಶ್ನೆ, ಸಮಾವೇಶ ಹಾಗೆ ಅಧಿಕಾರದ ನಡುವೆ ಬಡವರನ್ನ ಮರ್ತಿದ್ಯಾ ಸರ್ಕಾರ ಅಂತ ಹೇಳಿ. ಯಾರೆಲ್ಲ ವೋಟ್ ಮಾಡಿಲ್ಲ, ನಿಮ್ಮ ಸ್ಕ್ರೀನ್ ಮೇಲೆ QR ಕೋಡ್ ಕಾಣಿಸ್ತಾ ಇದೆ, ಅದನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಉತ್ತರವನ್ನ ತಿಳಿಸಬಹುದು.